ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಯಶ್ವಂತ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಇಲ್ಲಿ ಸಖತ್ತಾಗಿದ್ದೀನಿ. ಇವತ್ತಿನ ವೀಡಿಯೋ ಯಾವುದ್ರ ಬಗ್ಗೆ ಅಂತ ನಿಮ್ಮ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ಅಂತ. ನನಗೂ ಎಲ್ಲರಿಗೂ ಮೋಸ್ಟ್ಲಿ ಸುಮಾರು ಜನಕ್ಕೂ ಇದೇ ಕನ್ಫ್ಯೂಷನ್ ಇರುತ್ತೆ, ಇದೇ ಡೌಟು ಇರುತ್ತೆ. ಅದಕ್ಕೋಸ್ಕರ ನನಗೂ ಅದೇ ಡೌಟ್ ಇತ್ತು. ಅದನ್ನ ಕ್ಲಾರಿಫೈ ಮಾಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಏನಂದರೆ ನನ್ನ ಕೈಲಿ ಕಾಣಿಸ್ತಿರ್ಬೋದು, ಇದು ಬಲ್ಪು. ಇದ್ರ ಮೇಲೆ ಬರೆದಿದ್ದಾರೆ 60 ವ್ಯಾಟ್ ಅಂತ. 60 ವ್ಯಾಟ್ ಅಂತ ಬರೆದಿದ್ದಾರೆ, ಕಾಣ್ಬೋದು. ಮತ್ತು ಇನ್ನೊಂದು LED ಬಲ್ಪ್ ಇದೆ, ಇದು 9 ವ್ಯಾಟ್ ಅಂತ ಇದೆ, ಕಾಣಿಸ್ತಿರ್ಬೋದು. ತುಂಬ ಸಣ್ಣದಾಗಿ ಬರೆದಿದ್ದಾರೆ. 9 ವ್ಯಾಟ್ದು LED ಬಲ್ಪ್ ಇದೆ, 60 ವ್ಯಾಟ್ದು ಇನ್ಕ್ಯಾಂಡಿಸೆಂಟ್ ಬಲ್ಪ್ ಇದೆ. ಇದ್ರ ಲೋಡು 60 ವ್ಯಾಟ್ನೇ ಹೆಂಗೆ 60 ವ್ಯಾಟೇ ಅಂತ ಹೆಂಗೆ ಗೊತ್ತಾಗುತ್ತೆ, ಎಲ್ಲಿ ಗೊತ್ತಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀವಿ. ಹೆಂಗೆ ಅಂತ ತಿಳಿಸ್ಕೊಡ್ತೀವಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಲೈಕ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತೀರಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಅದಕ್ಕೂ ಮುಂಚೆ ನಾವು ಇವತ್ತು ಎಲೆಕ್ಟ್ರಿಕಲ್ ಸಂಬಂಧವಾಗಿ ಮಾಡ್ತಿದ್ದೀವಿ. ಕರೆಂಟ್ ಸಂಬಂಧ ಇರೋದ್ರಿಂದ ಮಾಡ್ತಿರೋದ್ರಿಂದ ನಮ್ಮ ಸೇಫ್ಟಿನ ನಾವು ಹಮ್ಮಿಕೊಂಡಿದ್ದೀವಿ. ಅದೇ ಥರ ನೀವು ಮಾಡಬೇಡಿ ಅಂತ ಹೇಳ್ತಿಲ್ಲ, ನಿಮ್ಮ ಸೇಫ್ಟಿ ವಹಿಸ್ಕೊಂಡು ನೀವು ಮಾಡಿ. ಈಗ ನಾನು ಆವಾಗಲೇ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಈಗ 60 ವ್ಯಾಟ್ ಇನ್ಕ್ಯಾಂಡಿಸೆಂಟ್ ಬಲ್ಪ್ ಅಂತ ಇಲ್ಲಿ ಬರೆದಿರ್ತಾರೆ. ನೀವು ತೊಗೊಂಬಂದು ಹಾಕಿರ್ತೀರ, ನಾನು ತೊಗೊಂಬಂದು ಹಾಕಿರ್ತೀನಿ. ಈ 60 ವ್ಯಾಟೇ ಕನ್ಸ್ಯೂಮ್ ಮಾಡ್ತಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇದಕ್ಕೆ ಇದನ್ನ ಮೆಷರ್ ಮಾಡೋದು ಹೆಂಗೆ ಅಂತ ಅಂದರೆ, ನಿಮ್ಮ ಮನೇಲಿ ಎಲ್ಲರ ಮನೇಲೂ ಇರುತ್ತೆ, ಮೀಟ್ರ್ ಬೋರ್ಡಲ್ಲಿ ಈ ಥರ ಒಂದು ಮೀಟ್ರ್ ಇರುತ್ತೆ. ಇದಕ್ಕೆ ಇದು ಎನರ್ಜಿ ಮೀಟ್ರ್ ಅಂತ ಹೇಳ್ತಾರೆ. ಈ ಎನರ್ಜಿ ಮೀಟ್ರ್ ಉಪಯೋಗಿಸಿ ಇದು 60 ವ್ಯಾಟೇ, ಈ ಬಲ್ಪು 60 ವ್ಯಾಟೇ, ಮತ್ತು ಇನ್ನೊಂದು LED ಬಲ್ಪು ಇದು 9 ವ್ಯಾಟೇ ಅಂತ ಹೆಂಗೆ ಚೆಕ್ ಮಾಡೋದು ಅಂತ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಇದು ಕನೆಕ್ಷನ್ ಹೆಂಗೆ ಅಂತ ಹೇಳ್ತೀನಿ. ಈ ಕನೆಕ್ಷನಲ್ಲಿ ಹೆಂಗೆ ಅಂದರೆ, ಈ ಎನರ್ಜಿ ಮೀಟ್ರಲ್ಲಿ ಯಾವ ಥರ ಇರುತ್ತೆ ಅಂದರೆ, ಟೋಟಲ್ 4 ಟರ್ಮಿನಲ್ ಇರುತ್ತೆ. ಇದು ಇನ್ಪುಟ್ ಅಂದರೆ ನಿಮಗೆ ಮೇನ್ ಸರ್ಕ್ಯೂಟ್. ಇದು ಔಟ್ಪುಟ್ ಅಂದರೆ ಲೋಡ್ ಸೈಡು. ಇದು ಮೇನ್ ಸೈಡು, ಇದು ಲೋಡ್ ಸೈಡು. ನಮಗೆ ಇಲ್ಲಿ ಫಸ್ಟು ಫೇಸು ನ್ಯೂಟ್ರಲ್ ಹಾಕ್ಕೊಳ್ತೀವಿ. ನೆಕ್ಸ್ಟು ಇಲ್ಲಿಂದ ಔಟ್ಪುಟ್ ಬಂದಿರೋದನ್ನ ಇಲ್ಲೂ ಅಷ್ಟೇ ಫೇಸು ನ್ಯೂಟ್ರಲ್ ತೊಗೊಂಡು ನಾವು ಡೈರೆಕ್ಟು ಬಲ್ಪ್ಗೆ, ಎಲ್ಲಂದರೆ ನಮಗೆ ಮೇನ್ ಮನೆ ಲೋಡ್ ಬರುತ್ತಲ್ಲ ಅಲ್ಲಿ ಕೊಡ್ಕೋತೀವಿ. ಈಗ ಇದ್ರದ್ದು ಕನೆಕ್ಷನ್ ಹೆಂಗೆ ಅಂತ ತೋರಿಸ್ಕೊಡ್ತೀವಿ. ಫಸ್ಟು ಇದಕ್ಕೆ ನಾವು 2 ವೈರ್ ತೊಗೋಬೇಕು. ಮೇನ್ಸಲ್ಲಿ ಯಾವಾಗಲೂ ಅಲ್ಯೂಮಿನಿಯಂ ವೈರ್ ತೊಗೋಬೇಕು. ನಮಗೆ ಈಗ ಅಲ್ಯೂಮಿನಿಯಂ ವೈರು ಇಲ್ಲ, ಅದಕ್ಕೋಸ್ಕರ ನಾವು ಕಾಪರ್ ವೈರ್ನ ಯೂಸ್ ಮಾಡ್ತಿದ್ದೀವಿ. ಇದು ಕನೆಕ್ಷನ್ ಹೆಂಗೆ ಅಂದರೆ, ಒಂದನ್ನು ಫಸ್ಟು ಫೇಸಿಗೆ ಕೊಡ್ಕೊಳ್ಳಿ. ಇದ್ರ ಕನೆಕ್ಷನ್ ಕೊಡೋ ಗಂಟ ನಾವು ಓದ್ ವಿಡಿಯೋ ಮಾಡಿದ್ದು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಅದರಲ್ಲಿ ಲೈಕ್ ಮಾಡಿ ಅಂತ ಹೇಳಿದ್ರಿ, ನೀವು ಆದಷ್ಟು ಲೈಕ್ ಮಾಡಿದ್ದೀರಾ. ಈ ಸತಿ ಈ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ನೋಡೋಣ ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ. ಆಲ್ಮೋಸ್ಟ್ ನಾವು 5.3 5.4 ಇದ್ದೀವಿ. ನೋಡೋಣ 6K ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆದರೆ ನಿಮ್ಮ ಕೈಲಾದಷ್ಟು ಸಬ್ಸ್ಕ್ರೈಬ್ ಮಾಡಿಸಿ. ಈಗ ನಾವು ಮೇನ್ ಸೈಡ್ಗೆ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಲೋಡ್ ಸೈಡ್ಗೆ ನಾವು ನಿಮ್ಗೆ ಕಾಣಿಸ್ತಿರ್ಬೋದು, ಈ ಥರ ಒಂದು ಹೋಲ್ಡ್ರ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಡೈರೆಕ್ಟು ನಾವು ಹೋಲ್ಡ್ರಿಗೆ ಕನೆಕ್ಷನ್ ಬಲ್ಪ್ ಹಾಕಿ ಚೆಕ್ ಮಾಡೋದ್ರಿಂದ ಈ ಥರ ಒಂದು ವೈರ್ ತೊಗೊಂಡಿದ್ದೀವಿ. ಈ ವೈರಲ್ಲಿ ನೆಕ್ಸ್ಟು ಇದನ್ನು ಅಷ್ಟೇ ಲೋಡ್ ಸೈಡ್ಗೆ, ಇದು ಲೋಡ್ ಸೈಡು. ಫಸ್ಟು ಇನ್ಪುಟ್ ಬರೋದು ಮೇನ್ ಸೈಡು, ಇದು ಔಟ್ಪುಟ್ ಹೋಗೋದು ಲೋಡ್ ಸೈಡು. ಯಾಕಂದರೆ ಇದಕ್ಕೆ ನೀವು ಲೋಡ್ ಹಾಕ್ತೀರಾ, ಅದಕ್ಕೋಸ್ಕರ ಇದನ್ನ ಲೋಡ್ ಸೈಡ್ ಅಂತಾರೆ. ನನಗೂ ಇದು ತುಂಬ ಕನ್ಫ್ಯೂಷನ್ ಇತ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಯಾಕಂದರೆ ನನ್ನಂಗೆ ಬೇರೆಯವ್ರಿಗೂ ಕನ್ಫ್ಯೂಷನ್ ಇರುತ್ತೆ, ಬೇರೆಯವರು ಹೆಂಗೆ ಚೆಕ್ ಮಾಡೋದು ಅಂತ ಡೌಟಲ್ಲಿ ಇರ್ತಾರೆ. ಅದಕ್ಕೋಸ್ಕರ ಈ ವಿಡಿಯೋ ನನಗೂ ಕ್ಲಾರಿಫೈ ಆಗುತ್ತೆ, ನಿಮಗೂ ಕ್ಲಾರಿಫೈ ಆಗುತ್ತೆ ಅಂತ ಮಾಡ್ತಿದ್ದೀವಿ. ಆದಷ್ಟು ನಿಮ್ಮ ಸೇಫ್ಟಿನ ನೀವು ತಲೆಯಲ್ಲಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳೋದಾದರೆ, ಇಲ್ಲಾಂದರೆ ಯಾರು ಪಕ್ಕದಲ್ಲಿ ಯಾರು ನಿಲ್ಲಿಸ್ಕೊಂಡು, ಇಲ್ಲ ನಿಮ್ಮನೆ ಎಲೆಕ್ಟ್ರಿಷಿಯನು ಯಾರು ಬಂದರೆ ಇದ್ರ ಲೋಡ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಈಗ ಆಲ್ಮೋಸ್ಟ್ ನಮ್ಮದು ಈಗ ವೈರಿಂಗ್ ಕಂಪ್ಲೀಟ್ ಆಗಿದೆ. ಈಗ ನಾವು ಈ ಮೇನ್ ಸೈಡ್ನ ಎಲ್ಲಿ ಕೊಡ್ತೀವಿ ಅಂದರೆ, ಇದು ಕಂಬ ಗಂಟ ಕೊಡೋಕ್ಕಾಗಲ್ಲ. ನಾವು ಇದನ್ನು ನಾವು ಈ ಲೋಡ್ ಸೈಡ್ನ ನಾವು ಒಂದು ಎಕ್ಸ್ಟೆನ್ಷನ್ ಬಾಕ್ಸ್ ಮಾಡ್ಕೊಂಡಿದ್ದೀವಿ. ಇದರಲ್ಲೂ ಒಂದು ಫೇಸು ಒಂದು ನ್ಯೂಟ್ರಲ್ ಇರುತ್ತೆ. ಅದಕ್ಕೆ ನಾವು ಇದನ್ನ ಇನ್ಸರ್ಟ್ ಮಾಡ್ತೀವಿ. ಇದಕ್ಕೆ ಇನ್ಸರ್ಟ್ ಮಾಡಿದ್ದೀವಿ. ನೆಕ್ಸ್ಟು ಇಲ್ಲಿ ಬಲ್ಬ್ ಕಾಣ್ತಿದೆಯಲ್ಲ, ಇದು 60 ವ್ಯಾಟ್ ಅಂತ ಬರೆದಿದೆ. ಈ 60 ವ್ಯಾಟ್ ಬಲ್ಬ್ನ ನಾವು
ಹೋಲ್ಡ್ರಿಗೆ ಹಾಕೊಳ್ಳೋಣ. ಹೋಲ್ಡ್ರಿಗೆ ಹಾಕೊಂಡಾದ್ಮೇಲೆ ಈ ಬಾಕ್ಸ್ ಮುಚ್ಕೊಳ್ಳಿ, ಯಾಕಂದರೆ ಕರೆಂಟ್ ವಿಷಯದಲ್ಲಿ ಯಾರು ಆಟ ಆಡೋಕ್ಕೆ ಹೋಗಬಾರ್ದು. ಈಗ ನಾವು ಇದು ರೋಡ್ ಸೈಡ್ ಹಾಕೊಂಡಿದ್ದೀವಿ. ಈಗ ಬಲ್ಪ್ ಆನ್ ಮಾಡಿದ್ದೀವಿ, ಕಾಣಿಸ್ತಿರ್ಬೋದು ಬಲ್ಪ್ ಆನ್ ಆಗಿದೆ. ಈಗ ನೆಕ್ಸ್ಟ್ ನಾವು ಈಗ ಈ ಮೀಟ್ರ್ ಬೋರ್ಡಲ್ಲಿ ಎಲ್ಲಿ ಕಾಣುತ್ತೆ ಅಂದರೆ ಹಿಂಗೆ ಪ್ರೆಸ್ ಮಾಡಿ, ಇಲ್ಲಿ ನೋಡಿ 0.06 ಅಂತ ಇದೆಯಲ್ಲ ಕಿಲೋ ವ್ಯಾಟು ಕಾಣಿಸ್ತಿರ್ಬೋದು. ಇದು 60 ವ್ಯಾಟ್ ಆಗಿದ್ದು 0.06 ಅಂದರೆ ಇನ್ನು ಕಿಲೋ ವ್ಯಾಟಿಗೆ ವ್ಯಾಟಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ ನಿಮ್ಗೆ ಕಾಣಿಸ್ಬೋದು 0.06 ಕಿಲೋ ವ್ಯಾಟ್ ಅಂದರೆ ಕಿಲೋ ಅಂದರೆ 1000 ಅಂತ. ಅದಕ್ಕೆ ನೀವು 1000ಇಂದ ಮಲ್ಟಿಪ್ಲೈ ಮಾಡ್ಕೊಬೇಕು. 1000ಇಂದ ಮಲ್ಟಿಪ್ಲೈ ಮಾಡ್ಕೊಂಡಾಗ ಕಾಣಿಸ್ತಿರ್ಬೋದು ಈಗ 60 ಆಗುತ್ತೆ. 60 ಅಂದರೆ ಇದು ಇದ್ರಲ್ಲಿ ಬರ್ದಿತ್ತಲ್ಲ ಸೇಮ್, ನೀವು ಚೆಕ್ ಮಾಡ್ಕೋಬೇಕು ಅಂದರೆ ಈ ಥರ ಚೆಕ್ ಮಾಡ್ಕೊಬೋದು. ಈಗ ಇದೇ ಥರ ನಾವು ಈಗ ಇನ್ಕ್ಯಾಂಡಿಸೆಂಟ್ ತೋರಿಸಿದ್ವಿ. ಈಗ ಈ LED ಬಲ್ಬ್ನ ತೋರಿಸ್ತೀವಿ. ಇದು ಆ್ಯಕ್ಚುಲಿ 9 ವ್ಯಾಟ್ ಅಂತ ಬರ್ತಿದೆ ಇಲ್ಲಿ. 9 ವ್ಯಾಟು ಇಲ್ಲಿ ತುಂಬ ಸಣ್ಣದಾಗಿ ಬರ್ತಿರೋದ್ರಿಂದ ನಿಮಗೆ ಕಾಣೋದು ನಂಗೆ ಡೌಟ್ ಅನ್ಕೋತೀನಿ. ಆದರೆ ಇದು ನಮಗೆ ಕಾಣಿಸ್ತಿರೋ ಪ್ರಕಾರ 9 ವ್ಯಾಟ್ ಇದೆ. ಇದನ್ನೇ ಹೆಂಗೆ ಚೆಕ್ ಮಾಡೋದು, ಇದು ಚೆಕ್ ಮಾಡಿದ್ರೆ ಅಲ್ಲಿ ರೀಡಿಂಗ್ ತೋರಿಸುತ್ತಾ ಅಂತ ತೋರಿಸ್ತೀನಿ. ಈಗ ಬಲ್ಪ್ ಆನ್ ಆಗಿದೆ. ಬಲ್ಪ್ ಆನ್ ಆಗಿದೆ. ಈಗ 0.00 ಅಂತ ತೋರಿಸ್ತಿದೆ. ಏನಕ್ಕೆ 00 ತೋರಿಸ್ತಿದೆ ಅಂದರೆ ಇದು 10 ವ್ಯಾಟ್ಗಿಂತ ಕಡಿಮೆ ಇದೆ. ಇದು 10 ವ್ಯಾಟ್ಗಿಂತ ಕಡಿಮೆ ಇರೋ ಕಾರಣ 0.00 ತೋರಿಸ್ತಿದೆ. ಇಲ್ಲ ಅಂದರೆ ಅಕಸ್ಮಾತ್ 10ಗಿಂತ ಜಾಸ್ತಿ ಇದ್ದಿದ್ರೆ 10ಗಿಂತ ಜಾಸ್ತಿ ಇದ್ದಿದ್ರೆ ಇಲ್ಲಿ 0.01 ಅಂತ ತೋರಿಸಿರೋದು. ಇಲ್ಲಾಂದರೆ 20 ವ್ಯಾಟು 22 ವ್ಯಾಟು ಆ ಥರ ಆಗಿದ್ರೆ 0.2 ಅಂತ ತೋರಿಸಿರೋದು. ಅದನ್ನ ನೀವು ಸೇಮ್ ಇದೇ ಥರ 1000ಇಂದ ಮಲ್ಟಿಪ್ಲೈ ಮಾಡ್ಕೊಂಡಿದ್ರೆ ತೋರಿಸೋದು. ಈಗ ಯಾಕಂದರೆ ಇದು ನಿಮಗೆ ಅವ್ರು ಡಿಜಿಟ್ ಕೊಟ್ಟಿಲ್ಲ, ಎಕ್ಸ್ಟ್ರಾ ಡಿಜಿಟ್ ಕೊಟ್ಟಿಲ್ಲ. 10 ವ್ಯಾಟ್ಗಿಂತ ಕಡಿಮೆ ಹಾಕಿದ್ರೆ ಎಷ್ಟು ತೋರಿಸುತ್ತೆ ಅಂತ ಕೊಟ್ಟಿಲ್ಲ. ಅದಕ್ಕೆ ಅಕಸ್ಮಾತ್ ನೀವು 10 ವ್ಯಾಟ್ಗಿಂತ ಜಾಸ್ತಿ ಹಾಕಿದರೆ ಇಲ್ಲಿ ಗೊತ್ತಾಗಿರೋದು. ಈಗ ನೆಕ್ಸ್ಟು ಈಗ ಇದನ್ನ ಆಫ್ ಮಾಡ್ಕೊಳ್ಳೋಣ. ಈಗ ಆಫ್ ಮಾಡ್ಕೊಂಡು ನಮಗೂ ಇದ್ದಿದ್ದ ಕನ್ಫ್ಯೂಷನ್ನು ನನಗೆ ಕ್ಲಿಯರ್ ಆಯಿತು, ನಿಮಗೂ ಕನ್ಫ್ಯೂಷನ್ ಕ್ಲಿಯರ್ ಆಯಿತು ಅನಿಸಿದ್ರೆ ಈ ಥರ ವಿಡಿಯೋ ಈಗ ಹೀಗೆ ಬಲ್ಪುದು ಕೆಪಾಸಿಟಿ ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀವಿ. ಎಷ್ಟು ವ್ಯಾಟ್ ಇದೆ, ಹೆಂಗೆ ಕರೆಕ್ಟಾಗಿದೆಯೋ ಇಲ್ವೋ ಅಂತ ತೋರಿಸ್ಕೊಟ್ಟಿದ್ದೀವಿ. ಅದೇ ಥರ ನೆಕ್ಸ್ಟು ನಿಮಗೆ ಈ ಥರ ಮೀಟ್ರ್ ಬೋರ್ಡಲ್ಲಿರೋ ಎನರ್ಜಿ ಮೀಟ್ರನ್ನ ಬಗ್ಗೆ ಇದರಲ್ಲಿರೋ ಸ್ಪೆಸಿಫಿಕೇಷನ್ ಏನು, ಇದನ್ನ ಹೆಂಗೆ ಯೂಸ್ ಮಾಡ್ತಾರೆ ಮತ್ತು ರೀಡಿಂಗ್ ಹೆಂಗೆ ಕಂಡುಹಿಡಿತಾರೆ ಅಂತ ನಿಮಗೆ ನೆಕ್ಸ್ಟ್ ಯಾರಿಗಾದ್ರು ಬೇಕು ಅನಿಸಿದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದ್ರ ಬಗ್ಗೆ ವಿಡಿಯೋ ಬೇಕು ಅಂತ. ನಾವು ಪಕ್ಕ ಇದ್ರ ಬಗ್ಗೆ ಟ್ರೈ ಮಾಡ್ತೀವಿ ತಿಳಿಸ್ಕೊಡೋಕ್ಕೆ. ಇಷ್ಟು ನೋಡಿ ನಿಮ್ಗೆ ಯಾರಿಗಾರು ನಮ್ಮ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮತ್ತು ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ಉತ್ತಮ. ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.